ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಆಗಿರುವಂಥ ಬೆಂಕಿ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇದು ಬರೋಬ್ಬರಿ 161ನೇ ಬೆಂಕಿ ಟೆಕ್ ನ್ಯೂಸ್. ಎಸ್, ಆರಾಮಾಗಿ ನೇಚರಲ್ಲಿ ಬೆಳಗ್ಗೆ ಎದ್ದು ಬಿಸಿ ಬಿಸಿ ತಾಜಾ ಕವರಿಗಳನ್ನ ತೊಗೊಂಡ್ಬಂದಿದ್ವಿ. ಎಸ್, ಆರಾಮಾಗಿ ಕೂತ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಮತ್ತೆ ನೆಕ್ಸ್ಟ್ ನಮ್ಮ ಕ್ವಶನ್ ಆನ್ಸರ್ ಮಾಡಿ. ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಕಂಪ್ಲೀಟ್ಲಿ ನಮ್ಮ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ ಯಾವಾಗ ಬರುತ್ತೆ? ಎಲ್ಲ ಕಡೆ ಎಲ್ಲ ಬ್ರ್ಯಾಂಡ್ಸ್ಗಳು ಚೈನೀಸ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ಬಿಟ್ಟು ಅಸೆಂಬಲ್ ಮಾಡಿಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದರಿಗೆ ಯಾವುದೇ ಮೇಡ್ ಇನ್ ಇಂಡಿಯಾ ಕಂಪ್ಲೀಟ್ಲಿ ಸ್ಮಾರ್ಟ್ಫೋನ್ ಬಂದಿಲ್ಲ. ಬಟ್ ಅದು ಬಂದರೆ ಯಾವ ಕಂಪ್ನಿ ತೊಗೊಂಡು ಬರ್ಬೋದು ಅಥವಾ ಯಾವ ಇಯರಲ್ಲಿ ಯಾವ ವರ್ಷದಲ್ಲಿ ಬರ್ಬೋದು ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇತ್ತು, ನಿಮ್ಗೆ ಏನಾದರೂ ಕನಸೆಲ್ಲ ಬಿದ್ದಿತ್ತು ಅಂದರೆ ಕೆಳಗೆ ಕಮೆಂಟ್ ಮಾಡಿ. ಸೊ ಈ ಸಲ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಅದು ವಾಟ್ಸಪ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಮತ್ತೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಕೋಬೋದು. ಸೊ ಈ ದಿವಸ ನಾವು ವಾಟ್ಸಪ್ಪಲ್ಲಿ ಏನೋ ಫೈಲ್ಸ್ನ ಶೇರ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ಮೆಸೇಜಲ್ಲೇ ಶೇರ್ ಮಾಡ್ತಿದ್ವಿ. ಬಟ್ ಇವಾಗ ಹೊಸ ಫೀಚರೊಂದಿಗೆ ಏನೋ ಶೇರ್ ಇಟ್ ಆಗಿರಲಿ, ನಿಯರ್ ಬೈ ಶೇರ್ಲಿ ಯಾವ ರೀತಿ ಡೈರೆಕ್ಟ್ಲಿ ಫೈಲ್ ಶೇರ್ ಮಾಡ್ತೀವಿ ಅಂತ ಒಂದು ಫೀಚರ್ನ ಸದ್ಯದಲ್ಲೇ ತೊಗೊಂಡು ಬರಲಿದೆ ಅಂತೆ. ಸೊ ಇಲ್ಲಿ ಆಟ್ ಎ ಟೈಮ್ ನೀವು 2 GB ತನಕ ಒಂದೊಂದು ಫೈಲ್ಸ್ಗಳನ್ನ ಶೇರ್ ಮಾಡ್ಕೋಬೋದಂತೆ. ಸೊ ಎಸ್, ವಾಟ್ಸಪ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಇನ್ನು ಶೇರ್ ಮಾಡೋಕೆ ಅಷ್ಟೊಂದು ಇನ್ನಷ್ಟು ಈಸಿ ಮಾಡಿಕೊಡ್ತಾ ಅಂತ ಹೇಳ್ಕೋಬೋದು. ನೀವು ಇನ್ಸ್ಟೆಂಟ್ಲಿ ಅಲ್ಲೇ PDF ಡೌನ್ಲೋಡ್ ಮಾಡೋದು ಅದು ಇದು ಏನು ಲಫಡಗಳು ಮಾಡಬೇಕಾಗಿಲ್ಲ. ಜಸ್ಟ್ ಡೈರೆಕ್ಟ್ಲಿ ಶೇರ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಥ್ರೂ ಇನ್ಸ್ಟೆಂಟ್ಲಿ ಕ್ವಿಕ್ ಆಗಿ ನಿಯರ್ ಬೈ ಶೇರ್ ಅಟ್ಟೆ ಸ್ಪೀಡಲ್ಲಿ ನೀವು ಶೇರ್ ಮಾಡ್ಕೋಬಹುದು. ಸೊ ಈ ಅಪ್ಡೇಟ್ ನಿಮ್ಗೆ ಹೇಗೆ ಅನಿಸ್ತು? ಇದು ಯೂಸ್ ಆಗುತ್ತಾ ನಿಜವಾಗ್ಲೂ? ಅಥವಾ ಮತ್ತೆ ಜನ ವಾಟ್ಸಪ್ ಅಲ್ಲೇ ಕಳಿಸ್ತೀವಿ ಗುರು ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ತಾರ? ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಮತ್ತೆ ಟೆಕ್ನೋ ಕಡೆಯಿಂದ 1 ಅಥವಾ 2 ಸ್ಮಾರ್ಟ್ಫೋನ್ಸ್ಗಳು ಇದೇ ಫೆಬ್ರವರಿ ಫಸ್ಟ್ ವೀಕಲ್ಲಿ ಲಾಂಚ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಸೊ ಇದರಲ್ಲಿ ಟೆಕ್ನೋ ಸ್ಪಾರ್ಕ್ 20 ಅಂತ ಇದೆ. ಸೊ ಈಗ ಇದನ್ನ ಟೀಸ್ ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಇರುವಂಥ ಫಸ್ಟ್ ಲುಕ್ ಮತ್ತು ಲೆದರಿ ಫಿನಿಶಿಂಗ್ನ ಒಳಗೊಂಡು ಬರಲಿದೆ ಅಂತೆ. ಒಂದು ಟೆಕ್ನೋ ಸ್ಪಾರ್ಕ್ 20 Pro ಮತ್ತೊಂದು 20C ಎನ್ನುವಂಥ 2 ಸ್ಮಾರ್ಟ್ಫೋನ್ಸ್ಗಳೇನೋ ಲಾಂಚ್ ಆಗಿದೆ. ಎರಡೂ ಸ್ಮಾರ್ಟ್ಫೋನ್ಸ್ಗಳು ಅಂಡರ್ 10,000 ಒಳಗೆ ಲಾಂಚ್ ಆಗಲಿದೆ ಅಂತೆ. ಎಸ್, ಟೆಕ್ನೋರು ಬಜೆಟ್ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಒಳ್ಳೆ ಫೇಮಸ್ ಆಗಿಬಿಟ್ಟು ಆಮೇಲೆ ಇನ್ನೂ ಒಳ್ಳೆ ಈ ಫ್ಲಾಗ್ಶಿಪ್ ಫೋಲ್ಡೇಬಲ್ ಡಿವೈಸ್ ಎಲ್ಲ ತೊಗೊಂಬಂದ್ರಲ್ಲ. ಸೊ ಆ ರೀತಿ ಕೆಲಸ ಮಾಡಿದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಸ್ಮಾರ್ಟ್ಫೋನಲ್ಲಿ MediaTekನ Helio G85 ಚಿಪ್ಸೆಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್, 5000 mAh ಬ್ಯಾಟ್ರಿ, 67 ವ್ಯಾಟ್ನ ಪವರ್ ಬಟನ್ಗೆ 8256 GB ವೇರಿಯಂಟ್ ಅಂತ ಅಂಡರ್ 10,000 ಒಳಗಡೆ. ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಎಸ್, ನೋಡೋಣ ಅಂತ ಈ ಸ್ಮಾರ್ಟ್ಫೋನ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ಬರುತ್ತೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ಮೋಟರ್ ಕಡೆ ಎಸ್ ಇಲ್ಲೇ ಪವರ್ಫುಲ್ ಖತರ್ನಾಕ್ ಫೋನ್ ಇದೆ. ಬಟ್ ಇದನ್ನ ಜಾಸ್ತಿ ತೋರಿಸಂಗಿಲ್ಲ. ಅಂಡರ್ 10,000 ಒಳಗಡೆ ನೀವು ಇದೊಂದು ಬೆಸ್ಟ್ ಖತರ್ನಾಕ್ ಸ್ಮಾರ್ಟ್ಫೋನ್ ಹುಡುಕ್ತೀರಪ್ಪ ಅಂತಂದರೆ ಸೊ ಇದೇ ನೀವು 30ನೇ ತಾರೀಕಿಗೆ ವೇಟ್ ಮಾಡಲೇಬೇಕು. ಸೊ ಮೂಲಕದಿಂದ ಮೋಟೋ G24 ಪವರ್ ಅಂತ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಲಾಂಚ್ ಆಗಲಿದೆ. ಸೊ ಈ ಸ್ಮಾರ್ಟ್ಫೋನಲ್ಲಿ ಏನು ಫೀಚರ್ಸ್ಗಳಿದೆಪ್ಪ ಅಂತಂದರೆ ಒಂದ್ಸರ್ತಿ ನನಗೆ ನಂಬಕ್ಕೆ ಆಗಲಿಲ್ಲ. 6000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಔಟ್ ಆಫ್ ದ ಬಾಕ್ಸ್ Android 14 ಮತ್ತು LPDDR4X RAM, ಇನ್ನು 8 128 ಮತ್ತು 256 GB ಆಪ್ಷನ್ ಕೂಡ ಅಂಡರ್ 10,000 ಅಂತೆ. ಕ್ರೇಜಿ ಜಾಸ್ತಿ ಎಲ್ಲ ಇಲ್ಲೇ ವಿಷಯಗಳನ್ನ ಹೇಳೋದು ಬೇಡ. 30ನೇ ತಾರೀಕು ನೀವು ಯಾವ್ದಾದ್ರು ವಿಡಿಯೋ ನೋಡೋಕೆ ಬರಲ್ಲ. ಸೊ ಸ್ಪೆಷಲ್ ವಿಡಿಯೋ ಬರ್ತಾ ಇದೆ 30ನೇ ತಾರೀಕಿಗೆ, ಮಿಸ್ ಮಾಡಿದ್ರೆ ನೋಡಿ. ಮತ್ತು ಬಜೆಟ್ ಕ್ಯಾಟಗರಿಯಲ್ಲಿ ಇದೊಂದು ಅದ್ಭುತ ಸ್ಮಾರ್ಟ್ಫೋನ್ ಆಗೋದು ಗ್ಯಾರಂಟಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಶ್ರೀರಾಮನ ಹೆಸರಲ್ಲಿ ಸ್ಕ್ಯಾಮ್. ರೀಸೆಂಟ್ಲಿ ನಾನೊಂದು ರೀಲ್ ಮಾಡಿದ್ದೆ, ಲೈಕ್ ಆನ್ಲೈನ್ ಸ್ಕ್ಯಾಮ್ ನಡೀತಾ ಇದೆ. ರಾಮ ಮಂದಿರೊಂದಿಗೆ ಏನೋ ಫ್ರೀ ಗಿಫ್ಟ್ಸ್ಗಳು ಬರ್ತಾ ಇದೆ, ಫ್ರೀ ಪ್ರಸಾದ ಅಥವಾ VIP ಎಂಟ್ರಿ ಅಪ್ಲಿಕೇಶನ್, ಇನ್ನೂ ಏನೇನೋ ತುಂಬ ದೊಡ್ಡ ಸ್ಕ್ಯಾಮ್ಸ್ಗಳು ಆಗ್ತಾ ಇತ್ತು. ಸೊ ಆ ಫ್ರಾಡ್ ಮೆಸೇಜ್ನ ತಡೆಯೋಕೆ ಏನೊಂದು ಸ್ಪೆಷಲ್ ರೀಲ್ ಮಾಡಿದೆ. ಅದನ್ನ ಯಾವನೋ ಬೇರೆಯವನು ಅಪ್ಲೋಡ್ ಮಾಡಿದೆ ನನ್ನ ರೀಲ್ನ. 2 ಮಿಲಿಯನ್ ವ್ಯೂಸ್ ಅವ್ನು ಬಂತು, ನನಗೆ 3 ಲಕ್ಷ ವ್ಯೂಸ್ ಏನೋ ಬಂತು. ಬಟ್ ಒಟ್ಟಾರೆ ಎಲ್ಲಾದರೂ ಹೋಗಿ ಆ ಸುದ್ದಿ ಕರೆಕ್ಟ್ ಜಾಗಕ್ಕೆ ಹೋಗಿ ತುಂಬ ಜನ ಸ್ಕ್ಯಾಮಿಂದ ಉಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಉಳ್ಕೊಂಡಿದ್ದೀರಾ, ಯಾರೆಲ್ಲ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕೈ ಹಾಕಿ. ಏನಪ್ಪ ಸ್ಕ್ಯಾಮ್ ಅಂತ ನೀವು ಕೇಳೋದಾದ್ರೆ, ಈ ಖಾದಿ ಆರ್ಗ್ಯಾನಿಕ್ ಅಂತ ಒಂದು ವೆಬ್ಸೈಟ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಅವ್ರಲ್ಲ ಫ್ರೀ ಪ್ರಸಾದ್ ಪ್ರೊವೈಡ್ ಮಾಡ್ತಾ ಇದ್ವಿ ಆಫೀಸಲ್ಲಿ. ಇದು ರಾಮ ಮಂದಿರ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಆಫೀಸಲ್ ವೆಬ್ಸೈಟ್ಲಿ ಏನು ಬೇಕಾದರೂ ಹೇಳಿದ್ರು ಅದರಲ್ಲಿ. ಸೊ ಬಟ್ ನನ್ನ ಡೈರೆಕ್ಟ್ಲಿ ಟಾರ್ಗೆಟ್ ಮಾಡೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ನ ಹೆಸರು ತೊಗೊಂಡಿರಲಿಲ್ಲ. ಬಟ್ ಇಂಡೈರೆಕ್ಟ್ಲಿ ಜನಕ್ಕೆ ತಿಳ್ಸಕ್ಕೆ ಇಷ್ಟಪಟ್ಟಿದ್ದೆ. ಸೊ ಇವಾಗ ಈ ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರಿ ಅಂತ ಅಂದರೆ, ಸೊ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಈ ರೀತಿಯಾಗಿರುವಂಥ ಈ ವೆಬ್ಸೈಟ್ ಇತ್ತು. ಎಲ್ಲ ಡೀಟೇಲ್ಸ್ಗಳು ಆಫೀಸಲ್ಲಿ ರಾಮ ಮಂದಿರದ ಇದ್ದಂಗಪ್ಪ ಈ ವೆಬ್ಸೈಟ್ನ ಬಿಲ್ಡ್ ಮಾಡಿದ್ರು. ಸದ್ಯಕ್ಕೆ ಈ ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಇದು ಓಪನೇ ಆಗ್ತಾ ಇಲ್ಲ. ಸೊ ಇಲ್ಲೇನೋ ಇಶ್ಯೂ ಆಗ್ತಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ. ಇಷ್ಟೆಲ್ಲ ಕೆಳಗೆ ನೋಡ್ಕೋಬಹುದು ಏನು ಅಮೌಂಟ್ ಎಲ್ಲರೂ ಕೊಟ್ಟಿದ್ರು ನೋಡಿ, ಡೆಲಿವರಿ ಚಾರ್ಜ್ 50 ರೂಪಾಯಿ 100 ರೂಪಾಯಿ ಅಂತ, ಇದನ್ನ ಕಂಪ್ಲೀಟ್ಲಿ ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ದೇವರಾನೇ ನನ್ನ ಪ್ರಕಾರ ಇದು ರಿಫಂಡ್ ಆಗಲ್ಲ ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರಸಾದ ಬಂತು ಅಥವಾ ನಿಮಗೆ ರಿಫಂಡ್ ಬಂತು ಅಂತಂದ್ರೆ ನಮಗೂ ಸ್ವಲ್ಪ ಚೂರು ಹಂಚಿ ಪ್ರಸಾದ, ನಾವು ಜೈ ಶ್ರೀರಾಮ ಅಂತ ಅಂದ್ಬಿಟ್ಟು ಆಗಲಿ ಅದನ್ನ ಸ್ವೀಕರಿಸಿ ಎಕ್ಸೆಪ್ಟ್ ಮಾಡಿ ಮತ್ತೆ ಬೇಕಾದ್ರೆ 51 ರೂಪಾಯಿ ಡೆಲಿವರಿ ಚಾರ್ಜ್ ನಿಮ್ಮಲ್ಲಿ ಸೇರಿಸಿ ಕೊಟ್ಬಿಡ್ತೀವಿ. ಸೊ ಎಷ್ಟು ಜನ ಈ ಸ್ಕ್ಯಾಮಲ್ಲಿ ಒಳಗಾಗಿದ್ದೀರಾ ನೀವು ಕೆಳಗಡೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ರೀಲ್ಸ್ ನೋಡಿ ಉಳ್ಕೊಂಡಿದ್ದಾರೆ ಅವರು
ಮೇಲ್ ಕೈ ಎತ್ತಿ ಗುರು ಕಮೆಂಟ್ಸ್ ಅಲ್ಲಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಆಫ್ಟರ್ ಲಾಂಗ್ ಟೈಮ್ ನಾವು ಡೀಸೋ, ನಿಮ್ಗೊಂದು ಬ್ರ್ಯಾಂಡ್ ನೇಮ್ ಇತ್ತು ಗೊತ್ತಿರ್ಬೋದು ಡೀಸೋ. ಮುಂಚೆ ನಾವು ಟ್ರಿಮ್ಮರ್ಸ್ಗಳು, ಏರ್ಬಡ್ಸ್ಗಳು, ಕೆಲವೊಂದು ಫೋನ್ಸ್ಗಳು ಕೂಡ ಇದು ಬಂದಿತ್ತು. ಸದ್ಯಕ್ಕೆ ಅದು ಕಣ್ಮರೆ ಆಗಿದೆ, ಎಲ್ಲಿದೆ, ಯಾವಾಗ ಹೋಗಿದೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಒನ್ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ಟ್ರಿಮ್ಮರ್ಸಲ್ಲಿ, ಏರ್ಬಡ್ಸ್ನೆಲ್ಲ ಸಖತ್ ಕ್ವಾಲಿಟಿನಲ್ಲಿ ಇವರು ಲಾಂಚಸ್ ಮಾಡಿದ್ರು. ಬಟ್ ಯಾಕೆ ಸಡನ್ಲಿ ಎಲ್ಲಿ ಏನಾಯ್ತು ಗೊತ್ತಾಗಲಿಲ್ಲ. ಬಟ್ ಇವರು ಭಾರತ ಬಿಟ್ಟು ಹೋದ್ರೆ ಅಥವಾ ಇಡೀ ವರ್ಲ್ಡ್ ಬಿಟ್ಟು ಹೋದ್ರೆ ಗೊತ್ತಿಲ್ಲ. ಬಟ್ ಇವಾಗ ಸುದ್ದಿ ಏನಪ್ಪ ಅಂತಂದರೆ ಡೀಸೋ ಬಡ್ಸ್ ZPro ಅಂತ ಒಂದು ಏರ್ಬಡ್ಸ್ ಇತ್ತು. ಅದು ಹತ್ರ 2700 ಅಥವಾ 3000 ರೂಪಾಯಿ ಏನೋ ಲಾಂಚ್ ಆಗಿತ್ತು. ಅದು ಇವಾಗ ಕೇವಲ ನಿಮಗೆ ಈ ಕ್ರೋಮಾದಲ್ಲಿ ಆಫರಲ್ಲಿ ಸಿಗ್ತಾ ಇದೆ ಜಸ್ಟ್ 624 ರೂಪೀಸ್ಗೆ ಅಂತ. ಬಟ್ ನಾನು ಏನಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬಜೆಟಲ್ಲಿ ಸಿಗ್ತಾ ಇರ್ಬೋದು, ಅದ್ಭುತ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಈ ಪ್ರೈಸಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಾಡಕ್ಟ್ ಅಂತ ಹಾಕೋಬೋದು. ಆದರೆ ನಿಮ್ಗೆ ಇದಕ್ಕೆ ಸರ್ವಿಸ್ ಸಿಗೋದು ಗ್ಯಾರಂಟಿ ಇಲ್ಲ. ಡೀಸೋನವ್ರ ಆಫೀಸಿಯಲ್ ವೆಬ್ಸೈಟ್ ಇಲ್ಲ, ಸೊ ಏನೋ ಎರರ್ ಆಗ್ತಾ ಇದೆ. ಮತ್ತು ಬಾಕಿ ಅವರು ಯಾವುದೇ ಆನ್ಲೈನಲ್ಲಿ ಇನ್ನೂ ತುಂಬ ಬೇರೆ ಬೇರೆ ವೆಬ್ಸೈಟ್ಸ್ಗಳಲ್ಲಿ ಕೂಡ ತುಂಬ ಆಫರ್ಸ್ಗಳು ಸಿಗ್ತಾ ಇದೆ. ಬಟ್ ಅದನ್ನು ನೀವು ಚೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಒಂದು ಆಪ್ಷನ್ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ನೀವು ರಿಸ್ಕ್ ತೊಗೊಳ್ಬೇಕಂತಂದರೆ ಒಂದು ಸರ್ತಿ ಕ್ರೋಮಾಗಿ ಹೋಗ್ಬಿಟ್ಟು ಈ ಇಯರ್ಬಡ್ಸ್ನ ಚೆಕ್ ಮಾಡಿ. ಸಖತ್ತಾಗಿರುವಂಥ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿದೆ. ಬಟ್ ಸದ್ಯಕ್ಕೆ ಬ್ರ್ಯಾಂಡ್ಸ್ಗೆಲ್ಲ ಈ ರೀತಿಯಾಗಿ ಸೇಲ್ಸ್ ಮಾಡಿಬಿಟ್ಟು ನಾಪತ್ತೆ ಆಗ್ತಾ ಹೋಯ್ತು ಅಂದರೆ ಬ್ರ್ಯಾಂಡ್ ಸರ್ವಿಸ್ ವಾರಂಟಿ ಹೇಗೆ ಸಿಗುತ್ತೆ? ಸೊ ಇದು ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ ತುಂಬ ಎಫೆಕ್ಟ್ ಕೂಡ ಆಗುತ್ತೆ. ನಾವು ಹೇಳ್ತೀವಿ ನೀವು ಪರ್ಚೇಸ್ ಮಾಡಿರ್ತೀರ, ನೆಕ್ಸ್ಟ್ ಸರ್ವಿಸ್ ಸಿಗಲಿಲ್ಲ ಅಂತಂದರೆ ಯಾವ ಗತಿ? ಸೊ ಇದನ್ನು ಕೂಡ ನಾವು ಹೇಳೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ರಿಸ್ಕ್ ಮೇಲೇ ನೀವು ಚೂಸ್ ಮಾಡಿಕೊಂಡ್ರೆ ಮಾಡ್ಕೋಬೋದು. ಬಟ್ ನಾನು ತೊಗೊಳ್ಬೇಡಿ ಅಂತ ಹೇಳಿದ್ರೇ ಚೆನ್ನಾಗಿಲ್ಲ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಹಾನರ್ ಕಡೆಯಿಂದ ಮತ್ತೊಂದು ಹೊಸ ಫೋನ್ ಇದೇ ಫೆಬ್ರವರಿ 9 ಅಥವಾ 10ನೇ ತಾರೀಕು ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ಹಾನರ್ನ X9B ಅಥವಾ 9XB ಅನ್ನೋ ಒಂದು ಹೆಸರಿಂದ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಲಿದೆ. ಸೊ ನಾನು ಶಾಕಿಂಗ್ ಆಗಿದ್ದಪ್ಪ ಅಂತಂದರೆ ಲಾಸ್ಟ್ ಟೈಮ್ ನಾನು ಹಾನರ್ 19 ಅನ್ಬಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಸೈಡ್ ಗಿಟ್ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಉರುಳಿ ಕೆಳಗೆ ಬಿತ್ತದು, ಅಲ್ಲೇ ಸ್ಟ್ರೇಟಾಗಿ ನಿಂತ್ಕೊಂಡಿದ್ದು ಕೆಳಗೆ ಉರುಳಿ ಬಿತ್ತು. ಅಲ್ಲೇ ನಾನು ಡ್ಯಾಮೇಜ್ ಆಗಿದ್ದು ಕ್ಯಾಮ್ರಾ ಮಾಡಲ್ ಹತ್ರ ಹಿಂದಿನ ಬ್ಯಾಕ್ ಪ್ಯಾನೆಲ್ ಡ್ಯಾಮೇಜ್ ಆಗಿತ್ತು. ಬಟ್ ಇವಾಗ ಇವರು ಈ ಹೊಸ X9B ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಮೇಲೆ ಡೈರೆಕ್ಟ್ಲಿ ಥಾರೆ ಹಾಯಿಸ್ಬಿಡ್ತವ್ರೆ, ಟೈರ್ಸ್ ಎಲ್ಲ ಹೋಗಿ ತೊಗೊಂಡು ಬಿಡ್ತಿದ್ದಾರೆ. ಅಷ್ಟೊಂದು ಡ್ಯೂರಾಬಿಲಿಟಿಯೊಂದಿಗೆ ಈ ಸ್ಮಾರ್ಟ್ಫೋನ ಬಿಲ್ಡ್ ಮಾಡ್ತಾರೆ. ಮೇ ಬಿ ಅದು ಬೇಗ ಹೊಡೆದೋಯ್ತು ಅಥವಾ ಈಸಿಯಾಗಿ ಡ್ಯಾಮೇಜ್ ಆಗ್ತಿತ್ತು, ಅದಕ್ಕೆ ಇಷ್ಟೊಂದು ಬಿಲ್ಡ್ ಇರುವಂಥ ಸ್ಮಾರ್ಟ್ಫೋನ್ ತೊಗೊಂಡ್ಬರ್ತಿದ್ರೆ ಗೊತ್ತಿಲ್ಲ. ಬಟ್ ಈ ಸ್ಮಾರ್ಟ್ಫೋನ್ ಬಜೆಟಲ್ಲಿ ಲೈಕ್ 20,000 ರಿಂದ 30,000 ರೂಪಾಯಿ ಲಾಂಚ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಎಸ್, ನೋಡೋಣ ಕಳಿಸ್ಕೊಟ್ರು ಅಂತಂದರೆ ಡೆಫಿನೆಟ್ಲಿ ಈ ಹೆವಿ ಡ್ಯೂರಾಬಿಲಿಟಿ ನಾವು ಥಾರ್ ತಂದಿದ್ದೀವಿ. ಸೊ ಥಾರೆಲ್ಲ ಹಾಸಕ್ಕೆ ಟ್ರೈ ಮಾಡ್ತೀವಿ, ಬಟ್ ಬ್ರ್ಯಾಂಡ್ ಒಪ್ಪಿಗೆ ಕೊಡುತ್ತೆ ಎಲ್ಲ ಗೊತ್ತಿಲ್ಲ. ನೋಡೋಣ ಅಂತ ಕಳ್ಸ್ಕೊಡೋದು ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ಡ್ಯೂರಬಿಲಿಟಿ ಟೆಸ್ಟ್ ಸಿಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ಸದ್ಯದಲ್ಲೇ ಫೆಬ್ರವರಿಯಲ್ಲಿ ಲಾಂಚ್ ಆಗೋದು ತುಂಬ ಸಾಧ್ಯತೆಗಳಿದೆ. ಅದು FCCನಲ್ಲಿ ಆಲ್ರೆಡಿ ಲಿಸ್ಟ್ ಕೂಡ ಆಗಿದೆ. ಸೊ ಇದು ಸ್ಯಾಮ್ಸಂಗ್ M55 ಆಗ್ಬೋದು ಅಥವಾ F55 ಕೂಡ ಆಗ್ಬೋದು ಅಥವಾ A55 ಕೂಡ ಆಗ್ಬೋದು. ಈ ಸ್ಮಾರ್ಟ್ಫೋನಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಮತ್ತು AMOLED ಡಿಸ್ಪ್ಲೇಯೊಂದಿಗೆ 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಕೂಡ ಇದೆ. ಜೊತೆಗೆ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ. ಸೊ ಈ ಸ್ಮಾರ್ಟ್ಫೋನ್ ಸದ್ಯದಲ್ಲೇ ಲಾಂಚ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಬಟ್ ಯಾವುದೇ ಸ್ಟ್ರಾಂಗ್ ಲೀಸ್ಗಳು ಡೀಪ್ ಆಗಿ ಇನ್ನೂ ಬಂದಿಲ್ಲ. ಫೆಬ್ರವರಿಯಲ್ಲಿ ಬರಬಹುದು ಅಥವಾ ಮೇ ಬಿ ಮಾರ್ಚಲ್ಲಿ ಬಂದರೂ ಬರ್ಬೋದು. ಬಟ್ ಸ್ಯಾಮ್ಸಂಗ್ನ M ಮತ್ತು F ಸೀರೀಸ್ ಏನಿದೆ ನನ್ನ ಪ್ರಕಾರ ಇದೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸಸ್ಗಳು ಅಂತ ಅನ್ಸುತ್ತೆ. ಸೊ ನೀವು ಬಜೆಟಲ್ಲಿ 20, 30, 35 ಹತ್ರ ಹುಡುಕ್ತಿದ್ದೀರಾ ಅಂತಂದರೆ ಈ ಫೋನ್ಗೆ ವೇಟ್ ಮಾಡ್ಬೋದು ಗುರು. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಸ್ಮಾರ್ಟ್ಫೋನ್ಸ್ ಕಂಪ್ನಿಗಳು ಮಾತ್ರ ತಲೆ ಕೆಟ್ಟು ಸ್ಮಾರ್ಟ್ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಒಂದು ಸಿರೀಸ್ ಆದ ತಕ್ಷಣ ಒಂದು ವರ್ಷ ವೇಟ್ ಮಾಡಬೇಕು. ಬಟ್ ಇವರೆಲ್ಲ ಲೈಕ್ ಇನ್ಸ್ಟೆಂಟ್ಲಿ 3-4 ತಿಂಗಳಲ್ಲೇ ಮತ್ತೆ ಹೊಸ ಈ ಬೇರೆ ಬೇರೆ ವೇರಿಯಂಟ್ಸ್ಗಳನ್ನ ತೊಗೊಂಡು ಬರ್ತಿದ್ದಾರೆ. ಸೊ ನಿಮ್ಗೆ ಗೊತ್ತಿರುವಾಗ ರೀಸೆಂಟ್ಲಿನೇ ಲಾವಾ ಅನ್ನೋರು ಈ ಯುವ 3 Pro ಲಾಂಚ್ ಮಾಡಿದ್ರು. ಇವಾಗ ಯುವ 4 Pro ಕೂಡ ಫೆಬ್ರವರಿ 1st ಅಥವಾ 2nd ವೀಕಲ್ಲಿ ಲಾಂಚ್ ಆಗ್ತಿದೆ ಅಂತ ಎಲ್ಲ ಕಡೆ ಲಿಸ್ಟ್ ಕೂಡ ಆಗಿದೆ. ಸೊ ಈ ಸ್ಮಾರ್ಟ್ಫೋನಲ್ಲಿ 828 GB ವೇರಿಯಂಟ್ ಮತ್ತು Exynos 6080 ಚಿಪ್ಸೆಟ್ ಒಂದಿಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ತೊಗೊಂಡು ಬರ್ತಾರೆ. ಮತ್ತು ಯಾವುದೋ AMOLED ಡಿಸ್ಪ್ಲೇ ಅಂಡರ್ 12,000 ಒಳಗಡೆ ತೊಗೊಂಡು ಬರಲಿದ್ದಾರಂತೆ. ಕ್ರೇಜಿ ಗುರು, ನನಗಂತೂ ನಂಬೋಕ್ಕಾಗ್ತಿಲ್ಲ. ಇಷ್ಟೊಂದು ಬಜೆಟಲ್ಲಿ ಈ ಸ್ಮಾರ್ಟ್ಫೋನ್ಸ್ಗಳು ಕಂಪ್ನೀಸ್ಗಳು ಲೈಕ್ ಯಾವ ರೀತಿ ಇದನ್ನು ಅಫೋರ್ಡ್ ಮಾಡ್ತಿದೆ. ಮುಂಚೆ 5G ಬಂತಾವಾಗ ಎಲ್ಲ ಸ್ಮಾರ್ಟ್ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಿತ್ತು. ಬಟ್ ಇವಾಗ 5G ಚಿಪ್ಸೆಟ್ ಒಂದಿಗೆ ಮತ್ತು ಕಡಿಮೆ ಬೆಲೆಗೆ ಸ್ಮಾರ್ಟ್ಫೋನ್ಸ್ಗಳು ಮಾರ್ಕೆಟಲ್ಲಿ ಎಂಟ್ರಿ ಕೊಡ್ತಾ ಇದೆ. ಅದು ಬಜೆಟ್ ಕ್ಯಾಟಗರಿ ಅಂತೂ ಎಲ್ಲ ಸ್ಮಾರ್ಟ್ಫೋನ್ ಕಂಪ್ನೀಸ್ಗಳು ಇಲ್ಲೇ ಬರ್ತಾ ಇವೆ, ನನಗೆ ಗೊತ್ತಾಗ್ತಿಲ್ಲ. ಸೊ ನೋಡೋಣಂತೆ ಮತ್ತೆ ಲಾವಾ ಯಾವ ಲೆವೆಲ್ಗೆ ಹವಾ ಮಾಡುತ್ತೆ. ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಬೇಕಾ ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್. ಎಸ್, ಅದು ಒನ್ ಆ್ಯಂಡ್ ಓನ್ಲಿ ರಿಯಲ್ಮಿ ಕಡೆಯಿಂದ Realme 12 ಸೀರೀಸಲ್ಲಿ. ಸೊ ನನ್ನ ಹತ್ರ ಇದು Realme 12 Pro. ಸೊ 29ನೇ ತಾರೀಕಿಗೆ ಎಲ್ಲರೂ Realme 12 Pro Plusನ ಅನ್ಬಾಕ್ಸ್ ಮಾಡಿದ್ದಾರೆ. ಸೊ ಎಂಬಾರ್ಗೋ ಡೇಟ್ ಅದನ್ನೇ ಕೊಟ್ಟಿದ್ದಾರೆ. ಸೊ ನಾನು 12 Pro Plusನ ಅನ್ಬಾಕ್ಸ್ ಮಾಡೋಕ್ಕೆ ಎಕ್ಸೈಟೆಡ್ ಇದೆ. ಬಟ್ ಈ ಅನ್ಬಾಕ್ಸಿಂಗ್ ನಿಮಗೆ ಇದೇ 30ನೇ ಜನವರಿ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಈ 12 Pro Plusನ ನೀವು ಅನ್ಬಾಕ್ಸ್ ನೋಡೋಕ್ಕೆ ಇಷ್ಟಪಡ್ತೀರಿ, ಇದನ್ನು ಪರ್ಚೇಸ್ ಮಾಡಲ್ಲ ಕೆಳಗಡೆ ಕಮೆಂಟ್ ಮಾಡಿ. ವಿಶೇಷವಂದರೆ
ಸೇಮ್ ಟು ಸೇಮ್ ಡಿಸೈನ್ ಇದೆ. ಮತ್ತೊಂದು ಏನಪ್ಪ ಕ್ರೇಜಿ ಥಿಂಗ್ ಅಂತಂದ್ರೆ ಈ ಲಕ್ಸರಿ ಸ್ಮಾರ್ಟ್ ವಾಚ್ ಗೊತ್ತಲ್ಲ ನಿಮಗೆ, ರೋಲೆಕ್ಸ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಅಂತ ಒಂದು ಡಿಸೈನ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಬಾಕಿ ಈ ಸ್ಮಾರ್ಟ್ ಫೋನ್ ಬಗ್ಗೆ ಜಾಸ್ತಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳೋದು ಬೇಡ ಗುರು, ಡೈರೆಕ್ಟ್ಲಿ ಅನ್ಬಾಕ್ಸಿಂಗ್ ನೋಡೋರಂತೆ. ಮತ್ತು ನಾನು ಪ್ರೋ ಪ್ಲಸ್ನ ಪರ್ಚೇಸ್ ಮಾಡಲಾ ಬೇಡವಾ ನೀವು ಕೆಳಗಡೆ ಕಮೆಂಟ್ ಮಾಡಿ. ನೀವು ಪರ್ಚೇಸ್ ಮಾಡಿ ಅಂತಂದ್ರೆ ಡೆಫಿನೆಟ್ಲಿ ನಾನು ಆರ್ಡರ್ ಮಾಡಿಬಿಟ್ಟು ಅದರ ಡೆಡಿಕೇಟೆಡ್ ರಿವ್ಯೂ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಹಾಗಾದ್ರೆ ಇವತ್ತಿನ ಬೆಂಕಿ ಟೆಕ್ನಿಕಲ್ ಯಾವುದು ಬೆಂಕಿ ಸುದ್ದಿ ಆಗಿತ್ತು ಮತ್ತು ನಾವು ಕೇಳಿರುವಂಥ ಕ್ವಶನ್ಸ್ಗೆ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ ಫೋನ್ ಯಾವಾಗ, ಯಾವ ಬ್ರ್ಯಾಂಡ್, ಯಾವಾಗ, ಎಷ್ಟು ವರ್ಷದಲ್ಲಿ ಬರುತ್ತೆ, ನಿಮಗೆ ಕನಸು ಬಿದ್ದಿತ್ತು ಆ ಕೆಳಗಡೆ ಕಮೆಂಟ್ ಮಾಡೋಕ್ಕೆ ಮರುಡಿ. ಸಿನಂತೆ ಮತ್ತೆ ಮುಂದಿನ ಟೆಕ್ ನ್ಯೂಸಲ್ಲಿ ಅವರಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.